ಮಾತಾಡ ನೀವು ಹೊಸನಗರ ಟಿ ಸಿ ಆದ್ಮೇಲೆ 16 ಅವತ್ತು ರಿಫ್ರೆಶ್ ಕೊಟ್ಟರೆ ಇಲ್ಲಿ ಸ್ವಲ್ಪ ಲೋ ವೋಲ್ಟೇಜ್ ಬರ್ತಾರೆ. ಹಾಗಾಗಿ ಸುಮಾರು ನಿಮ್ದು ಮಾತ್ರ ಸೆಕ್ಷನ್ ಅಲ್ಲ ಸರ್ ಹೆಗ್ಗೋಟಿ ಬೇರೆ ಬಂಗಾರಪ್ಪನಿಗೆ ಬೇರೆ ನಿಮ್ಗೆ ಮಾಡ್ತಾರಲ್ವಾ? 10ರಿಂದ 12 ತನಕ ತೆಗಿತಿದ್ರಿ, ಮತ್ತೆ 4ರಿಂದ 5 ತನಕ ತೆಗಿತಿದ್ರಿ. ನಿನ್ನೆ ಏನ್ ಮಾಡಿದ್ರು 4ರಿಂದ 6 ತನಕ 4ಕ್ಕೆ 12ರಿಂದ 4 ಗಂಟೆವರೆಗೆ ಮಾತ್ರ 3 ಪ್ಲೇಸ್ ಇದೆ. 4 ನೈಟ್ ಎಲ್ಲರಿಗೂ ನೈಟ್ ವರ್ಕ್ ಆಗಲ್ಲ, ನಮ್ದೆಲ್ಲ ಇಂಡಸ್ಟ್ರಿಯಲ್ ಏರಿಯಾ ಇದೆ ಅಂತ ನಮ್ಮ ಮನೆ ಹತ್ರ ಇರೋ ಮೋಟ್ರ್ 130 ಅಲ್ಲಾಗಲ್ಲ, ಪ್ಲಾಟಿಂದ ನೀರು ಒಯ್ಯೋದಾಗಿದೆ ನನಗೆ ಇವಾಗ. ಇಲ್ಲೇ ಏನ್ ಮಾಡ್ಬೇಕು, ಈಗ ಮಾಡ್ಬೇಕಂತ ಸರ್ ನಾವು ಅವಾಗ ಏನಾಗ್ತದೆ, ಒಂದು ಪಾರ್ಟಿ ಕರೆಂಟ್ ಇರಲ್ಲ, ಇನ್ನೊಂದು ಪಾರ್ಟಿ ಕರೆಂಟ್ ಇರುತ್ತೆ. ಆ ರೀತಿ ಮಾಡ್ತಾರೆ. ಆ ಟೈಪ್ ಮಾಡಿ ಕೊಟ್ಟಿದ್ರು ಸರ್, ಆ ಟೈಪ್ ಮಾಡಿದ್ದಾರೆ. ಈಗಂದ್ರೆ 2-3 ವರ್ಷದಿಂದ ಅದೇ ಸರನೇ ಮಾಡ್ತಾ ಇರೋದು. ಏನ್ ಓವರ್ಲೋಡ್ ಆದ ತಕ್ಷಣ ಲೈನಲ್ಲಿ ಚೇಂಜಸ್ ಮಾಡ್ಕೊಡ್ತಾ ಇದ್ರು. ಹಿಂದಿಂದನೂ ಕೂಡ 24 ಅವರ್ಸ್ ಕರೆಂಟ್ ಇತ್ತು. 2019ರಲ್ಲಿ ಪವರ್ ಕಟ್ ಅನ್ನ ಮಾಡಿದ್ರು. ಅವಾಗ ಆ ಕ್ಷಣದಲ್ಲಿ ನಾವು 2019ರಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ. ಅದ್ರ ನಂತರ ನಮ್ಗೆ ನಿರಂತರ ಕರೆಂಟ್ ಒಂದು 4-5 ವರ್ಷ ನಮ್ಗೆ ಪ್ರಾಬ್ಲಮ್ ಇಲ್ಲ. ಈ ಹೋದ ವರ್ಷದ ಈಚೆಗೆ ನೀವು ಹೇಳ್ಬೋದು ಲೋಡ್ ಜಾಸ್ತಿ ಆಗಿದೆ ಅದಕ್ಕಾಗಿ ಆಗ್ತಿದೆ ಅಂತ. ಅದು ಒಂದೇ ಕಾರಣ ಅಲ್ಲ. ಈಗ ಅದ್ರ ಜೊತೆಗೆ ಶಾಶ್ವತ ಪರಿಹಾರವಾಗಿ ಗ್ರಿಡ್ ಅನ್ನ ಮಾಡಿದ್ರೆ ನಮ್ಗೆ 100% ಇದಾಗತ್ತೆ. ಗ್ರಿಡ್ ಅನ್ನ ಕಾರ್ಯರೂಪಕ್ಕೆ ತರೋಂಥದಕ್ಕೆ ಏನ್ ಬೇಕೋ ಅದಕ್ಕೆ ಪೂರಕ ವಾತಾವರಣನ ನಿರ್ಮಾಣ ಮಾಡಬೇಕಾಗಿದ್ದು ನಿಮ್ಮ ಕರ್ತವ್ಯ. ನೀವು ಅದನ್ನ ಮಾಡಿ. ಮತ್ತೆ ನಮಗೆ ಇನ್ನೊಂದು ಏನಂತ ಹೇಳಿದ್ರೆ, ನೀವು ಧರ್ಮಕ್ಕೆ ಕೊಡಿ ಅಂತ ನಾವು ಕೇಳ್ತಾ ಇಲ್ಲ. ನಮಗೇನಂತ ಹೇಳಿದ್ರೆ ಅಗತ್ಯವಾದ ಕರೆಂಟನ್ನ, ಗುಣಮಟ್ಟದ ಕರೆಂಟನ್ನ ನಮ್ಗೆ ಕೊಡಿ. ಅದಕ್ಕೆ ಏನು ಅಮೌಂಟ್ ಇದಾಗುತ್ತೋ ಬಿಲ್ಲನ್ನು ಇದು ಮಾಡ್ಕೊಳ್ಳಿ. ಈಗ ನಮ್ದೇನಾದ್ರೂ ಅಕಸ್ಮಾತ್ ಬಿಲ್ಲು ಪೆಂಡಿಂಗ್ ಆಯಿತು, ನಾವು ಬಿಲ್ಲನ್ನು ಕಟ್ಟಲಿಲ್ಲ ಅಂತ ಮಾಡಿದರೆ ನೀವು ಕಟ್ ಮಾಡೋದಕ್ಕೆ ಬರ್ತೀರಿ. ಅದೇ ರೀತಿಯಲ್ಲಿ ನೀವು ಕರೆಂಟನ್ನು ನಮಗೆ ಬೇಕಾದ ಅಗತ್ಯ ಕರೆಂಟನ್ನು ನೀವು ನೀಡಬೇಕು. ನೀವು ಕೊಟ್ಟು ಪೇ ಆ್ಯಂಡ್ ಯೂಸು ಏನಂತ ಹೇಳಿದ್ರೆ ಪುಕ್ಷಟ ಏನಲ್ಲ ನಾ ಹೇಳ್ತಾ ಇರೋದು. ಆ ಪೇ ಆ್ಯಂಡ್ ಯೂಸ್ ಆದಾಗ ಸಮರ್ಪಕ ಗುಣಮಟ್ಟದ ಕರೆಂಟನ್ನು ನಮಗೆ ಕೊಡಿ. ಈಗ 130-140ಕ್ಕೆ ಬಂದಾಗ ವೋಲ್ಟೇಜ್ ಮೋಟ್ರ್ ಸುಟ್ಟೋಗುತ್ತೆ. ಮೋಟ್ರ್ ಸುಟ್ಟೋಗಿ ಆ ಮೋಟ್ರ್ ರಿಪೇರಿ ಮಾಡೋದಕ್ಕೆ ನಾವು ಇದು ಮಾಡೋಂಥ ಬದಲು ನೀವು ಗುಣಮಟ್ಟದ ಕರೆಂಟನ್ನು ಕೊಟ್ಟರೆ, ಈಗ 3 ಮೋಟ್ರ್ ಹಾಕ್ತಾರೆ. ಈಗ ಈ ಬಿಲ್ಡಿಂಗ್ ಹೈಟಿಗೆ ಇದಾಗಬೇಕು ಅಂದರೆ ಇಲ್ಲಿಂದ ಅಲ್ಲಿಗೆ ಒಂದು ಶಿಫ್ಟ್ ಮಾಡ್ತಾರೆ, ಒಂದು ಮೋಟ್ರನ್ನ ಹಾಕೊಳ್ತಾರೆ, ಅಲ್ಲೊಂದು ಗುಂಡಿ, ಆ ಗುಂಡಿಯಿಂದ ಮತ್ತೆ ಮೇಲ್ಗಡೆ ಒಂದು ಗುಂಡಿ ಟ್ಯಾಂಕು, ಅದರಿಂದ ಮತ್ತೆ ಟಾಪಿಗೆ 3 ಮೋಟ್ರನ್ನ ಯೂಸ್ ಮಾಡ್ತಾರೆ. ಆ 3 ಮೋಟ್ರ್ ಯೂಸ್ ಮಾಡೋ ಬದಲು ನೀವು ವೋಲ್ಟೇಜ್ ಕರೆಕ್ಟಾಗಿ ಗುಣಮಟ್ಟದ ವಿದ್ಯುತ್ತನ್ನು ಪೂರೈಕೆ ಮಾಡಿದರೆ ಟಾಪಿಗೆ ಹತ್ತುತ್ತೆ. ಒಂದೇ ಮೋಟ್ರ್ ಸಾಕಾಗತ್ತೆ. ಇದನ್ನ ಅರ್ಥ ಮಾಡ್ಕೊಂಡು ನಮಗೆ ಗುಣಮಟ್ಟದ ವಿದ್ಯುತ್ತನ್ನು ನೀಡಿ ಅಂತ ನಾವು ಕೇಳ್ತಾ ಇರೋದು. ಪ್ರತಿಭಟನೆ ಮಾಡ್ತೀವಿ, ನೀವು ಏನೋ ಒಂದು 15 ದಿನಕ್ಕೆ ವ್ಯವಸ್ಥೆಯನ್ನು ಮಾಡೋಗ್ತೀರಿ, ಅದು ಪರಿಹಾರ ಅಲ್ಲ. ಗ್ರಿಡ್ ಆಗಬೇಕು. ಅದ್ರ ಜೊತೆಗೆ ನಮ್ಮಲ್ಲಿ ಎಷ್ಟು ಸಮಸ್ಯೆಗಳಿದ್ದಾವೆ ಅಂದರೆ ಟಿ ಸಿ ರಿಪೇರಿಗೆ ಅಂತ ಹೇಳಿ ಇದಾದರೆ ನಿಮಗೆ ಟಿ ಸಿ ರಿಪೇರಿಗೆ ಪೂರಕವಾದ ವಾತಾವರಣ ಇಲ್ಲ ಅಂತ ನಾ ಹೇಳ್ತಾ ಇರೋದು. ಅದು ನಿಮ್ಮ ಕಂಪ್ನಿಯ ಫಾಲ್ಟೋ ಅಥವಾ ನಿಮ್ಮ ಫಾಲ್ಟೋ ಅದು ನಮ್ಗೆ ಗೊತ್ತಿಲ್ಲ, ನಾ ಹೇಳ್ತಾ ಇರೋದು. ಆದರೆ ರಿಪೇರಿಗೆ ಹೋದವು ಪೆಂಡಿಂಗ್ ಆಗುತ್ತೆ. ನಾವು ಕೇಳ್ತಾ ಇರೋದು ಇದು ಶಾಖಾ ಕಚೇರಿ. ಶಾಖಾ ಕಚೇರಿಯಲ್ಲಿ 4 ಟಿ ಸಿ ಇರಬೇಕು. ಏನಂತ ಹೇಳಿದ್ರೆ ಟಿ ಸಿ ಏನಾದರೂ ಹೋಯ್ತು ಅಂದರೆ ಟಿ ಸಿ ನಿಮ್ಮ ಹತ್ರ ಇಲ್ಲಿ ತೋರ್ಸೋದಕ್ಕೂ ಸುಮಾರು ಇರ್ಬೋದು, ಅದು ರಿಪೇರಿ ಬಂದವು. ಆದರೆ ಸರಿ ಇರೋಂಥ ಟಿ ಸಿಗಳು ಸ್ಪೇರ್ ಇರಬೇಕು. ಶಾಖಾ ಕಚೇರಿಯಲ್ಲಿ ಸ್ಪೇರ್ ಇರಬೇಕು. ಆಯಾ ಕ್ಷಣದಲ್ಲಿ ಅದನ್ನು ಏನಂತ ಹೇಳಿದ್ರೆ ಟಿ ಸಿ ಸುಟ್ಟೋಯ್ತು ಇನ್ನೊಂದಾಯಿತು ಅಂದರೆ ಇಮ್ಮಿಡಿಯೇಟ್ಲಿ ಅದನ್ನು ಚೇಂಜಸ್ ಮಾಡೋದಕ್ಕೆ ವ್ಯವಸ್ಥಿತವಾಗಿ ಇರಬೇಕು. ಇನ್ನೊಂದು ಏನು ಕೇಳಿದ್ರೆ ಗ್ರಿಡ್ ಆದರೆ ನಮ್ಗೆ ಈಗ ಆವನಹಳ್ಳಿ ಭಾಗದಲ್ಲಿ ಗ್ರಿಡ್ ಆದರೆ ಈಗ ಗೋಳೂರು ಆಗಿರ್ಬೋದು, ಆವನಹಳ್ಳಿ ಆಗಿರ್ಬೋದು, ಎರಡೂ ಇದಕ್ಕೆ ಸಂಬಂಧಪಟ್ಟಂಗೆ ನಮಗೆ ವೋಲ್ಟೇಜ್ ಪ್ರಾಬ್ಲಮ್ ಆಗಲಿ ಅಥವಾ
ನಿಮಗೆ 3 ಫೇಸಿನ ಸಮಸ್ಯೆ ಆಗಲಿ ಇರಲ್ಲ. ಅದಕ್ಕೆ ಏನು ಬೇಕೋ ಅದನ್ನು ನೀವು ಕ್ರಿಯಾ ಯೋಜನೆಯನ್ನು ಮಾಡಿಕೊಂಡು ಅದಕ್ಕೆ ಪೂರಕ ವಾತಾವರಣವನ್ನು 2 ಸ್ಥಳೀಯ ಗ್ರಾಮ ಪಂಚಾಯಿತಿ ಇದು ಸಹಭಾಗಿತ್ವದಲ್ಲಿ ನಾ ಹೇಳೋದು ಅಲ್ಲಿ ಈ ಜನಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತಗೊಂಡು ಇದು ಮಾಡೋಂಥದ್ದಕ್ಕೆ ಗ್ರಾಮಸ್ಥರು ನಮ್ಮದು ಸಹಕಾರ ಇರುತ್ತೆ. ಶಾಶ್ವತ ಪರಿಹಾರವನ್ನು ನಮ್ಗೆ ಕೊಡಿ ಅಂತ. ಶಾಟ್ ಆಗಲೇಬೇಕು. ಗ್ರಿಡ್ಡಿಗೆ ಸಮಸ್ಯೆ ಏನು ಸರ್? ಬಿಟ್ಟಿದ್ದು ಈಗ ಪ್ರಸ್ತಾವನೆ ಬಂದಿದೆ, ಈಗ ಆಗಿದೆ. ಆದಷ್ಟು ಬೇಗ ಅದನ್ನು ಈಗ ಮೇಲೆ ಸಾಹೇಬ್ರ ಗಮನಕ್ಕೆ ತಂದು ಸ್ವಲ್ಪ ಒತ್ತಡ ಹಾಕಿ ಬೇಗ ಮಾಡಿಸ್ತೀವಿ. ಈಗ ಜಾಗ ಸಿಕ್ಕಿದೆ, ನಮಗೆ ಮೆಸ್ಕಾಂ ಸೈಡ್ನಲ್ಲಿ ಆಗುವುದು ಸೇಲ್ ಬರಲ್ಲ, ನಮ್ಮ ಅಂದಾಜೆ ಬರುತ್ತೆ. ಹಂಗಾಗಿ ಬೇಗ ಮಾಡಿಸ್ತೀವಿ. ಮೇಲೆ ಸಾಹೇಬ್ರ ಗಮನಕ್ಕೆ ನಾವು ಒತ್ತಡ ಹಾಕಿ ಬಿಟ್ಟು ಮಾಡಿಸೋಣ ಬೇಗ ಆದಷ್ಟು. ಈಗ ಇದು ಹರಿದ್ವಾರ ಒಂದು ಅಪ್ಲಿಕೇಶನ್ ಕೊಡ್ಲಿಕ್ಕೆ ಮಾಡಿ ಹರಿದ್ರಾವತಿ ಸ್ಟೇಷನ್ ತಿಂಗಳ ಚಾರ್ಜ್ ಆಗುತ್ತೆ. ಆಲ್ಮೋಸ್ಟ್ 80% ಕೆಲಸ ಆಗಿದೆ. ಕೇಳಿ MLA ಏನಾಗುತ್ತೆ ನಮ್ಮ ಒತ್ತಡ ಹಾಕ್ಸಿದ್ರೆ ನಮ್ಮ ಮೆಸ್ಕಾಂ ಗಮನದಲ್ಲಿ ಇದೆ. ಇದನ್ನು ಕಾರ್ಯಗತ ಮಾಡ್ತೀನಿ ಅಂತ ಹೇಳೋದು. ಸೊ ಇನ್ನೊಂದು MLA ಕಡೆ ಒತ್ತಡ ಹರಿದ್ರಾವತಿ ಸ್ಟೇಷನ್ ಈಗ ಶಾರ್ಟ್ ಏನು 1 ತಿಂಗಳಲ್ಲಿ ಚಾರ್ಜ್ ಮಾಡಿಸ್ತೀನಿ. ಈಗ ನಮ್ಗೆ ವೋಲ್ಟೇಜ್ ಸಮಸ್ಯೆ ತಾತ್ಕಾಲಿಕ ಶಿಫ್ಟ್ ಮಾಡಿ ಮಾಡಬೇಕು. ಇನ್ನೊಂದು ಕೆಪಾಸಿಟರ್ ಬ್ಯಾಂಕ್ ಹಾಕಿಕೊಟ್ಟು ಒಂದು ಬ್ಯಾಂಕ್ ಕ್ಯಾಪಿಟಲ್ ಬ್ಯಾಂಕ್ ಮತ್ತೊಂದು ಇಲ್ಲಿ ಸಮಸ್ಯೆ ಬಗೆಹರಿಸಿ ಹಾಗೂ ದಿನದ 24 ಗಂಟೆ ಶರಾವತಿ ಸಂತ್ರಸ್ತರ ಜೀವನೋಪಾಯಕ್ಕಾಗಿ ಅಗತ್ಯವಾದ ವಿದ್ಯುತ್ ಪೂರೈಸಬೇಕು ಹಾಗೂ ಗ್ರಿಡ್ ಅನ್ನು ಮಾವಿನಹಳ್ಳಿ ಭಾಗದಲ್ಲಿ ನಿರ್ಮಿಸಿ ವಿದ್ಯುತ್ ಸಮಸ್ಯೆ ಬಗೆಹರಿಸಬೇಕು ಹಾಗೂ ಶಾಖಾ ಕಚೇರಿಯಲ್ಲಿ ಅಗತ್ಯವಾದ ಕಾರ್ಯನಿರ್ವಹಿಸುವ ಟಿಸಿಗಳನ್ನು ಹೆಚ್ಚುವರಿ ದಾಸ್ತಾನು ಇಟ್ಟಿರಬೇಕು ಹಾಗೂ ಅತ್ಯಂತ ಹಳೆಯದಾದ ವೈರ್ಗಳನ್ನು ಬದಲಾಯಿಸಬೇಕು ಹಾಗೂ ಆವನಹಳ್ಳಿ ಟೌನ್ಗೆ ಪ್ರತ್ಯೇಕ ಟಿಸಿ ಅತಿ ಶೀಘ್ರದಲ್ಲಿ ಅಳವಡಿಸಬೇಕೆಂದು ಕೋರುತ್ತೇವೆ. ಇಂತಿ ಆವನಹಳ್ಳಿ ಕೋಳೂರು ಗ್ರಾಮಸ್ಥರು. ಎಷ್ಟು ಚಂದ್ರಶೇಖರ್ ಅಂತ ತಗೊಳ್ಳೋಣ. ಏನು ನೆಕ್ಸ್ಟ್ ಏನು ಪ್ರಶ್ನೆ? ಈಗಾಗಲೇ ಅಂದ್ರೆ ಆವಿನಹಳ್ಳಿ ಭಾಗದಲ್ಲಿ ಬಹುತೇಕ ಮುಳುಗಡೆ ಸಂತ್ರಸ್ತರು ಇರೋದ್ರಿಂದ 80% ಮುಳುಗಡೆ ಸಂತ್ರಸ್ತರು ಇರೋದು ಶರಾವತಿ ವಿದ್ಯುತ್ ಆಗಿ ಏನಂದ್ರೆ ತಮ್ಮ ಜಮೀನನ್ನ ಕಳೆದುಕೊಂಡಂತ ಸಂತ್ರಸ್ತರಿಗೆ ಇವತ್ತು ರಾಜ್ಯಕ್ಕೆ ಬೇರೆ ಬೇರೆ ಭಾಗಗಳಿಗೆ ಎಲ್ಲದಕ್ಕೂ ಏನಂದ್ರೆ ನಿರಂತರ ಕರೆಂಟ್ ಇರುತ್ತೆ. ಆದ್ರೆ ನಮ್ಮಲ್ಲಿ ಮಾತ್ರ ಏನಂದ್ರೆ ಲೋಡ್ ಶೆಡ್ಡಿಂಗ್, ಲೋ ವೋಲ್ಟೇಜ್, ಪವರ್ ಕಟ್ ಇದು ಈ ಭಾವನೆಯನ್ನ ಅಂದ್ರೆ ಭೂಮಿಯನ್ನ ಕಳ್ಕೊಂಡು ಸಂತ್ರಸ್ತರಾದ್ರೂ ಕೂಡ ಬೇಕಾದಂತ ಕರೆಂಟ್ ಅನ್ನ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಇವತ್ತು ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ವಿ. ಇಲ್ಲಿಗೆ ಶಾಶ್ವತ ಪರಿಹಾರ ಅಂತ ಹೇಳಿದ್ರೆ ಆವಿನಹಳ್ಳಿ ಭಾಗಕ್ಕೆ ಗ್ರಿಡ್ ಆಗ್ಬೇಕು. ಆ ಗ್ರಿಡ್ ಆದಾಗ ಮಾತ್ರ ಅದು ಶಾಶ್ವತ ಪರಿಹಾರ ಸಿಗುತ್ತೆ ಅನ್ನೋಂಥದ್ದು ಇದು. ಮತ್ತೆ ಈಗ ತಾತ್ಕಾಲಿಕವಾಗಿ ಇನ್ನು 4 ದಿನದ ಒಳಗಡೆ ಏನು ಲೋ ವೋಲ್ಟೇಜ್ ಇದೆ ಆ ವೋಲ್ಟೇಜ್ ಅನ್ನ ಬಗೆಹರಿಸಿ ಅಗತ್ಯವಾದ ಟಿಸಿಗಳನ್ನ ಮತ್ತೆ ಬೇಕಾದಂತ ಪೂರಕ ವಾತಾವರಣವನ್ನ ಸೃಷ್ಟಿ ಮಾಡಿ ಕೊಡ್ಬೇಕು. ಮತ್ತೆ ಇನ್ನು 1-1.5 ತಿಂಗಳ ಒಳಗಡೆ ಗ್ರಿಡ್ಡಿಗೆ ಏನ್ ಬೇಕೋ ಆ ಗ್ರಿಡ್ಡಿಗೆ ಚಾಲನೆಯನ್ನ ಕೊಟ್ಟು ಅದು ಅವರು ಕಾರ್ಯೋನ್ಮುಖರ ಆಗ್ಬೇಕು. ಅದು ಆಗ್ಲಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ದೊಡ್ಡ ಹೋರಾಟವನ್ನ ಮಾಡ್ತೇವೆ ಅನ್ನೋಂಥದ್ನ ಎಚ್ಚರಿಕೆಯನ್ನ ಕೂಡ ಕೊಡ್ತಿದ್ದೇವೆ. ಆದ್ರೆ ಇವತ್ತು ಈ ಎಕ್ಸಿಕ್ಯೂಟಿವ್ ಇಂಜಿನಿಯರ್ SC ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ಸಂಪೂರ್ಣ ಭರವಸೆಯನ್ನ ಕೊಟ್ಟಿದ್ದಾರೆ. ಭರವಸೆ ಕೊಟ್ಟಿರೋದ್ರಿಂದ ನಾವು ಪ್ರತಿಭಟನೆಯನ್ನ ಹಿಂದೆ ಪಡೆದಿದ್ದೀವಿ. ಅಂದ್ರೆ ಅವರ ಒಂದು ಅಹವಾಲನ್ನ ನಮ್ದು ತಗೊಂಡು ಅವರು ಸಂಪೂರ್ಣ ಭರವಸೆ ಕೊಟ್ಟಿರೋದ್ರಿಂದ ನಾವು ಇವತ್ತು ಪ್ರತಿಭಟನೆಯನ್ನ ಹಿಂಪಡೆದಿದ್ದೇವೆ. ಆದ್ರೆ ಮುಂದಿನ ದಿನದಲ್ಲಿ ಕೊಟ್ಟಂತ ಭರವಸೆ ಈಡೇರದಿದ್ರೆ ಮುಂದಿನ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನ ಮಾಡ್ತೇವೆ ಅನ್ನೋಂತ ಎಚ್ಚರಿಕೆಯನ್ನ ಕೊಡ್ತೇವೆ. ಸರ್, ಈಗ ಅವ್ರ ಸಮಸ್ಯೆ ಯಾವ ರೀತಿ ಗ್ರಾಮಸ್ಥರ ಈ ಸಮಸ್ಯೆ ಇದೆಲ್ಲ ಯಾವ ರೀತಿ ಬಗೆಹರಿಸಿಕೊಡ್ತೀರಾ? ಈಗ ಸದ್ಯಕ್ಕೆ ಶಾಶ್ವತ ಪರಿಹಾರ ಅಂದ್ರೆ ಆವಿನಲ್ಲಿ ಗ್ರಿಡ್ ಆಗಬೇಕು. ಜೊತೆ ಈಗ ತಾತ್ಕಾಲಿಕವಾಗಿ ಈಗ ಏನು ಪ್ರೆಸೆಂಟ್ ಈ ಸಮಸ್ಯೆ ಹೆಂಗಂದ್ರೆ ಈಗ ಎರಡು ಶಿಫ್ಟ್ ಮಾಡಿ ವೋಲ್ಟೇಜ್ 2 ಕಡೆ ಶಿಫ್ಟ್ ಮಾಡಿ ಸಪ್ಲೈ ವೈ ಆಪರೇಷನ್ ಮಾಡಿ ಕೊಡಬೇಕಾಗುತ್ತೆ. ಜೊತೆಗೆ ಇನ್ನೊಂದು ಕೆಪಾಸಿಟರ್ ಬ್ಯಾಂಕ್ ಅನ್ನು ಹಾಕಿ ತಕ್ಕ ಮಟ್ಟಿಗೆ ಸದ್ಯದ ಮಟ್ಟಿಗೆ ಇದು ವೋಲ್ಟೇಜ್ ಸಮಸ್ಯೆ ಬಗೆಹರಿಸಬಹುದು. ಓಕೆ.